ಇನ್ನು ಜೂನ್ 8, 2024ರಂದು ನಿಮ್ಮ ಮಗ ಎಲ್ಲಿದ್ದ, ಸ್ನೇಹಿತರ ಜೊತೆ ಊಟಕ್ಕೆ ಹೋಗ್ತಿರೋದಾಗಿ ನೀವು ಕೊಟ್ಟಿರುವಂತಹ ಹೇಳಿಕೆ ಇದೆ. ಈ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಆಗ ರೇಣುಕಾ ತಾಯಿ ರತ್ನಪ್ರಭಾ ಅವರು ಹೇಳಿದ್ದಾರೆ. ರತ್ನಪ್ರಭಾ ಹೇಳಿಕೆಗೆ ಪ್ರತಿಯನ್ನ ನೀಡೋ ಮೂಲಕವಾಗಿ ಬಾಲನ್ ಅವರು, ನೀವು 4 ಪುಟಗಳ ಹೇಳಿಕೆಯನ್ನ ನೀಡಿಲ್ವಾ, ಆ ಹೇಳಿಕೆಯಲ್ಲಿ ನೀವು ಇದನ್ನು ಹೇಳಿದ್ದೀರಲ್ಲ, ಯಾವ ಊರಲ್ಲಿ ಯಾವ ಸಮಯದಲ್ಲಿ ಹಾಗಾದ್ರೆ ಹೇಳಿಕೆ ಕೊಟ್ರಿ, ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಎತ್ತೋ ಮೂಲಕವಾಗಿ ಉತ್ತರ ಪಡೆಯುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಸಹಜವಾಗಿ ಕೋರ್ಟು ಕಟಕಟೆ ಯಾವುದನ್ನು ಕೂಡ ನೋಡದೇ ಇರತಕ್ಕಂತಹ ಆಕೆಗೆ ಒಂದು ಕ್ಷಣ ಗಲಿಬಿಲಿ ಆಗೇ ಆಗತ್ತೆ. ಯಾಕಂದ್ರೆ ಪಾಟಿ ಸವಾಲ್ ಅಂತ ಅಂದ್ರೇನೆ ಹಾಗೆ ಇರೋದನ್ನು ಇಲ್ಲದೆ ಇರುವಂತಹ ಊಹಾತ್ಮಕ ಪ್ರಶ್ನೆಗಳನ್ನು ಎತ್ತಲಾಗುತ್ತೆ. ಅದಕ್ಕೆ ಸಮರ್ಪಕವಾದಂತಹ ಉತ್ತರ ಅವರಿಂದ ಸಿಗುತ್ತಾ ಅನ್ನುವಂತಹ ಕ್ರಾಸ್ ಎಕ್ಸಾಮಿನೇಷನ್ ಇದಾಗಿರುತ್ತೆ. ನಿಮ್ಮ ಮಗ ಸೊಸೆ ಬಳಿ ಪ್ರತ್ಯೇಕ ಮೊಬೈಲ್ ಇದೆ ಅಂತ ರೇಣುಕಾ ತಾಯಿ ರತ್ನಪ್ರಭಾ ಅವರು ಹೇಳಿದ್ದಾರೆ. ಹಾಗಾದ್ರೆ ಮೂವರಿಗೂ ಕರೆ ಬಂತಾ ಅಥವಾ ನಿಮಗೆ ಮಾತ್ರ ಕರೆ ಬಂತಾ ಅಂದಾಗ, ಇಲ್ಲ ನನಗೆ ಮಾತ್ರ ಕರೆ ಬಂತು ಅಂತ ರೇಣುಕಾ ತಾಯಿ ಹೇಳಿದ್ದಾರೆ. ನಿಮ್ಮ ಮೊಬೈಲ್ ಅನ್ನ ಪೊಲೀಸರು ಪರಿಶೀಲಿಸಿದ್ರ, ನಿಮ್ಮ ಮೊಬೈಲ್ ಈಗ ಎಲ್ಲಿದೆ, ಅದನ್ನ ನೀವು ಪೊಲೀಸರಿಗೆ ಕೊಟ್ಟಿದ್ದೀರಾ ಅನ್ನುವಂತಹ ಪ್ರಶ್ನೆಗೆ ಹೌದು ಅನ್ನುವಂತಹ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ರತ್ನಪ್ರಭಾ. ನಿಮ್ಮ ಮಗ ಸೊಸೆ ಬಳಿ ಮೊಬೈಲ್ ಇದೆಯಾ, ನಿಮ್ಮ ಮೂವರು ಅಂದ್ರೆ ಗಂಡ ಹೆಂಡತಿ ಮತ್ತು ಸೊಸೆಯ ಬಳಿ ಮೂವರ ಬಳಿಯೂ ಮೊಬೈಲ್ ಇದೆಯಾ, ಆ ಮೂವರ ಬಳಿ ಮೊಬೈಲ್ ಇದೆ ಅನ್ನೋದಾದ್ರೆ ಯಾರಿಗೆ ಫೋನ್ ಬಂದಿತ್ತು, ಈ ಪ್ರಶ್ನೆಗಳಿದೆ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಮೊಬೈಲ್ ವಿಚಾರವಾಗಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಕೇವಲ ತನಗೆ ಮಾತ್ರ ಫೋನ್ ಕರೆ ಬಂದಿತ್ತು ಅನ್ನೋದನ್ನ ಅವರು ಹಿಂದಿನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಅಂತ. ಸೊ ಅದಕ್ಕೆ ಸಂಬಂಧಿತವಾಗಿ ಏನೆಲ್ಲ ಕ್ರಾಸ್ ಕ್ವೆಶ್ಚನ್ಸ್ ಬರ್ತಾ ಇದೆ? ದಿವ್ಯಾ, ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಆರಂಭ ಮಾಡಿದಂತಹ ಬಾಲನ್ ಅವರು ಹಲವು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಮೊದಲಿಗೆ ರತ್ನಪ್ರಭಾ ಅವ್ರಿಗೆ ನಿಮ್ಮ ಮಗನ ಮೇಲೆ ಕೇಸ್ ಇರುವಂತಹದ್ದು, ಆತ ಕೋರ್ಟ್ಗೆ ಹೋಗುವಂತಹದ್ದು, ಮತ್ತೆ ಅದ್ರ ಜೊತೆಗೆ ಆತ ಬಜರಂಗ ದಳದ ಜೊತೆ ಒಡನಾಟವನ್ನ ಹೊಂದಿರೋದು, ಇದರ ಬಗ್ಗೆ ನಿಮಗೆ ಗೊತ್ತಾ ಅನ್ನೋ ಮಟ್ಟಿಗೆ ಕೇಳಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಮಗನನ್ನ ಈ ಹಿಂದೆ ಬಂಧಿಸಿದ್ರು ಅನ್ನೋದು ನಿಮಗೆ ಗೊತ್ತಾ ಅನ್ನೋ ಮಟ್ಟಿಗೆ ರತ್ನಪ್ರಭಾ ಅವರನ್ನ ಕೇಳಲಾಗಿದೆ. ಆದರೆ ಇದೆಲ್ಲದಕ್ಕೂ ರತ್ನಪ್ರಭಾ ಅವರು ಇಲ್ಲ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 8ನೇ ತಾರೀಕು 6ನೇ ತಿಂಗಳು 2024ರಂದು ನಿಮ್ಮ ಮಗ ಗೆಳೆಯರ ಜೊತೆ ಊಟಕ್ಕೆ ಹೋಗ್ತೀನಿ ಅನ್ನೋ ಮಟ್ಟಿಗೆ ನಿಮಗೆ ಕರೆಯನ್ನ ಮಾಡಿದ್ರಾ ಅನ್ನೋ ಮಟ್ಟಿಗೆ ಕೇಳಿದ್ದಾರೆ. ಇಲ್ಲ ಆತ ಆ ರೀತಿ ಊಟಕ್ಕೆ ಹೋಗಿದ್ದ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನು ಕೊಟ್ಟ ಅನ್ನೋ ಮಟ್ಟಿಗೆ ಕೇಳದಂತಹ ಸಂದರ್ಭದಲ್ಲಿ ಇಲ್ಲ ನಾನು ಆ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ನೀವು ಪೊಲೀಸರ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಕೊಡ್ತೀವಿ, ನೀವು ಬೇಕಾದ್ರೆ ಅದನ್ನೇ ನೋಡಿ ಅನ್ನೋ ಮಟ್ಟಿಗೆ ಆ ಸ್ಟೇಟ್ಮೆಂಟ್ ಅನ್ನು ತೋರಿಸುವ ಕೆಲಸವನ್ನ ಸಹ ಮಾಡ್ತಾರೆ. ಅದ್ರ ಜೊತೆಗೆ 11ನೇ ತಾರೀಕು ಈ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ನಿಮ್ಮಿಂದ ಹೇಳಿಕೆಯನ್ನು ಪಡೆದುಕೊಂಡ್ರ ಅಂತೇಳಿ ಕೇಳದಂತಹ ಸಂದರ್ಭದಲ್ಲಿ ನೀವು 11ನೇ ತಾರೀಕು ಹೇಳಿಕೆಯನ್ನು ಕೊಟ್ರಿ ಅಲ್ವಾ ಅಂತೇಳಿ ಕೇಳದಂತಹ ಸಂದರ್ಭದಲ್ಲಿ ಇಲ್ಲ ನಾನು 14ನೇ ತಾರೀಕು ನನ್ನ ಹೇಳಿಕೆಯನ್ನು ಪೊಲೀಸರ ಮುಂದೆ ನಾನು ನೀಡಿದ್ದೇನೆ ಅನ್ನೋ ಮಟ್ಟಿಗೆ ಇದೀಗ ರತ್ನಪ್ರಭಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು 4 ಪುಟಗಳ ಉತ್ತರ ಏನು ನೀಡಿದಿರಲ್ಲ, ಆ ಒಂದು ಉತ್ತರವನ್ನ ನೀವು ಎಲ್ಲಿ ನೀಡಿದ್ರಿ, ಯಾವ ಸಂದರ್ಭದಲ್ಲಿ ನೀಡಿದ್ರಿ, ಯಾವ ಊರಿನಲ್ಲಿ ಪೊಲೀಸರ ಮುಂದೆ ಈ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ರಿ ಅನ್ನೋ ಮಟ್ಟಿಗೆ ಕೇಳಿದ್ದಾರೆ. ಅದಕ್ಕೆ ನನಗೆ ಯಾವ ಊರಲ್ಲಿ ಯಾವ ಸಂದರ್ಭದಲ್ಲಿ ನೀಡಿದ್ದೀನಿ ಅಂತ ಹೇಳಿ ಗೊತ್ತಿಲ್ಲ, ಆದರೆ 14ನೇ ತಾರೀಕು ನಾನು ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದೀನಿ ಅನ್ನೋ ಮಟ್ಟಿಗೆ ರತ್ನಪ್ರಭಾ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ನೀವು ನಿಮ್ಮ ಪತಿ ಮತ್ತೆ ನಿಮ್ಮ ಮಗ ಮತ್ತೆ ಸೊಸೆ 4 ಜನರ ಬಳಿ ಮೊಬೈಲ್ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಇದೆ ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಬಾಲನ್ ಅವರು ಈಗ ನಿಮ್ಮ 3 ಜನಕ್ಕೂ ಕರೆ ಬಂದಿತ್ತ ಆ ಸಂದರ್ಭದಲ್ಲಿ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ ನನಗೆ ಮಾತ್ರ ಕರೆ ಬಂದಿತ್ತು. ಹಾಗಾದ್ರೆ ನಿಮಗೆ ಕರೆ ಬಂದಂತಹ ಮೊಬೈಲ್ ಈಗ ಎಲ್ಲಿದೆ, ಪೊಲೀಸರಿಗೆ ನೀವು ಆ ಮೊಬೈಲನ್ನು ಕೊಟ್ಟಿದ್ರಾ ಅಂತ ಹೇಳಿ ಸಹ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹೌದು ನನಗೆ ಕರೆ ಬಂದಿದ್ದಂತಹ ಮೊಬೈಲನ್ನು ನಾನು ಪೊಲೀಸರಿಗೆ ಕೊಟ್ಟೆ ಅನ್ನೋ ಮಟ್ಟಿಗೆ ರತ್ನಪ್ರಭಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಕೂಡ ಹಲವೊಂದಷ್ಟು ಅಂದರೆ ನಿಮ್ಮ ಮಗ ಅವತ್ತು ಇನ್ಸಿಡೆಂಟ್ ನಡೆದಂತಹ ದಿನ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಆ ಒಂದು ಫಾರ್ಮಸಿ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಕೆಲಸದಲ್ಲಿ ಇದ್ರ ಅವರು ಅಂತೇಳಿ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಅದು ನನಗೆ ಗೊತ್ತಿಲ್ಲ ಅಂತ ಕೇಳಿದ್ದಾರೆ. ಮತ್ತೆ ನೀವು ಗೊತ್ತಿಲ್ಲ ಅನ್ನೋದಾದ್ರೆ ನಿಮ್ಮ ಮಗ ಆ ಸಂದರ್ಭ ನೀವು ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಿದ್ಯಾ ಅಂತೇಳಿ ನೀವೇನಾದರೂ ಕೇಳಿದ್ರ ಅಂತೇಳಿ ಕೇಳದಂತಹ ಸಂದರ್ಭದಲ್ಲಿ ಇಲ್ಲ ನಾನು ಕೇಳಿಲ್ಲ ಅನ್ನೋ ಮಟ್ಟಿಗೆ ಕೂಡ ರತ್ನಪ್ರಭಾ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಹೀಗೆ ಪಾರ್ಟಿ ಸವಾಲ್ ಏನಿದೆ ಇದು ಕೋರ್ಟ್ ಹಾಲ್ನಲ್ಲಿ ನಡೀತಿದೆ. ಬಾಲನ್ ಅವರು ನಾನಾ ಆಯಾಮಗಳಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಿದ್ದಾರೆ. ಹಿರಿಯ ವಕೀಲ ಬಾಲನ್ ಅವರು ಈ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡೋದ್ರಲ್ಲಿ ತುಂಬಾ ನಿಪುಣರವರು. ಹೀಗಾಗಿ ಅವರ ಆಯಾಮಗಳಲ್ಲಿ ಅವರ ಸರ್ವಿಸ್ನಲ್ಲಿ ಈ ರೀತಿಯಾಗಿ ಸಾಕಷ್ಟು ಪಾರ್ಟಿ ಸವಾಲುಗಳಿಗೆ ಯಾರು ಸಾಕ್ಷಿಗಳಿರ್ತಾರೋ ಅಂಥವ್ರನ್ನ ಒಳಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಅನುಭವದ ಆಧಾರ
ಆಧಾರದ ಮೇಲೆ ಮತ್ತು ಕೇಸ್ ಪೊಲೀಸರು ಯಾವ ರೀತಿ ಚಾರ್ಜ್ ಶೀಟನ್ನು ಹಾಕಿದಾರೋ ಅದರ ಆಧಾರದ ಮೇಲೆ ಒಂದಷ್ಟು ನ್ಯೂನತೆಗಳನ್ನು ಕಂಡುಹಿಡಿದು ಅದರ ಮೇಲೆ ಈ ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ.